ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2025 MBA ಮತ್ತು MCA ಎಕ್ಸಾಮ್ಗಳದ್ದು ಅಪ್ಡೇಟ್ ಇನ್ನೂ ಕೂಡ ಬಂದಿಲ್ಲ. ಅಂದರೆ 22 ಜೂನ್ಗೆ ಎಕ್ಸಾಮಿನೇಷನ್ ನಡೆಸ್ತೀವಿ ಅಂತ ಹೇಳಿದರು, ಬಟ್ ಇನ್ನೂ ಕೂಡ ಯಾವುದೇ ಅಪ್ಡೇಟ್ ಬಂದಿಲ್ಲ. ಅಂದರೆ 6th ವೆದರ್ ಪೋಸ್ಟ್ಪೋನ್ ಆಗುತ್ತಾ, ಪೋಸ್ಟ್ಪೋನ್ ಆಗಲ್ವಾ, ಇನ್ನೂ ಏನೂ ಬಂದಿಲ್ಲ. ಯಾಕಪ್ಪ ಅಂದರೆ 6th ಸೆಮಿಸ್ಟರ್ ಎಕ್ಸಾಮಿನೇಷನ್ ತುಂಬ ಜನ ಸ್ಟೂಡೆಂಟ್ಸ್ಗೆ, ಮೆಜಾರಿಟಿ ಸ್ಟೂಡೆಂಟ್ಸ್ಗೆ 6th ಸೆಮಿಸ್ಟರ್ ಎಕ್ಸಾಮಿನೇಷನ್ 21ನೇ ತಾರೀಕಿಗೆ ಇಲ್ಲ 23ನೇ ತಾರೀಕು ಆಫ್ ದ ಜೂನ್ಗೆ ಎಕ್ಸಾಮಿನೇಷನ್ ಇದೆ. ಸೊ ಅವರು ಪ್ಯಾನಿಕಲ್ಲಿದ್ದಾರೆ. ನಾನು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ನಾನು 6th ಸೆಮಿಸ್ಟರ್ ಪ್ರಿಪೇರ್ ಆಗಬೇಕಾ ಅಥವಾ PGCET ಪ್ರಿಪೇರ್ ಆಗಬೇಕಾ? ದೇ ಆರ್ ಹ್ಯಾವಿಂಗ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಅದಕ್ಕೋಸ್ಕರ ಧ್ರುವಿಕಾ ಅಕಾಡೆಮಿ ವತಿಯಿಂದ ನಾವು 2 ಕ್ಯಾಂಪೇನ್ನ ಲಾಂಚ್ ಮಾಡಿದ್ದೀವಿ. ದ ಫಸ್ಟ್ ಒನ್ ಈಸ್ ಪಿಟಿಷನ್ನ ಲಾಂಚ್ ಮಾಡಿದ್ದೀವಿ. ಅಂದರೆ ನಾವು ಒಂದು ಲೆಟರ್ ಹೆಡ್ನ ಕ್ರಿಯೇಟ್ ಮಾಡಿದ್ದೀವಿ, ಅದನ್ನು ಪಿಟಿಷನ್ ಮುಖಾಂತರ ಕನ್ವರ್ಟ್ ಮಾಡಿದ್ದೀವಿ. ನಾವು ನಿಮಗೆ ಆ ಲಿಂಕನ್ನು ಶೇರ್ ಮಾಡಿದ್ವಿ. ಆ ಲಿಂಕ್ ಒಳಗಡೆ ನೀವು ಸಿಗ್ನೇಚರ್ನ ಮಾಡಿದ್ರೆ, ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಸಿಗ್ನೇಚರ್ ಮಾಡ್ತೀರಾ, ನಾವು ಆ ಲೆಟರ್ ಹೆಡ್ ಜೊತೆಗೆ ನಿಮ್ಮ ಸಿಗ್ನೇಚರ್ನ ಕಲೆಕ್ಟ್ ಮಾಡಿಬಿಟ್ಟು ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KA ಹೋಗ್ಬಿಟ್ಟು ಅಲ್ಲಿ PRO ಅಂತ ಇರ್ತಾರೆ, ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಇರ್ತಾರೆ, ಅವ್ರಿಗೆ ಸಬ್ಮಿಟ್ ಮಾಡಿ ಆನ್ ಬಿಹಾಫ್ ಆಫ್ ಯು ಧ್ರುವಿಕಾ ಅಕಾಡೆಮಿ ರಿಕ್ವೆಸ್ಟ್ ಮಾಡುತ್ತೆ, ಪ್ಲೀಸ್ ಪೋಸ್ಟ್ಪೋನ್ ಮಾಡಿ ಬಿಕಾಸ್ ದೀಸ್ ಸ್ಟೂಡೆಂಟ್ಸ್ ಆರ್ ಫೇಸಿಂಗ್ ದ ಪ್ರಾಬ್ಲಮ್. ರೈಟ್, ದಟ್ ಈಸ್ ದ ಫಸ್ಟ್ ಕ್ಯಾಂಪೇನ್. ಬಟ್ ನಾನು 2 ದಿನದಿಂದ ಈ ಕ್ಯಾಂಪೇನ್ ಲಾಂಚ್ ಮಾಡಿದ್ದೀವಿ. ಇನ್ನೂ ಕೂಡ ಬರೀ 3,000 ಜನ ಸ್ಟೂಡೆಂಟ್ಸ್ ಅದಕ್ಕೆ ಸಿಗ್ನೇಚರ್ನ ಮಾಡಿದ್ದಾರೆ. ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಎವ್ರಿ ಒನ್, ಯಾರಿಗೆ ಪೋಸ್ಟ್ಪೋನ್ ಆಗಬೇಕು ಅಂತ ಇದೆ ಪ್ರತಿಯೊಬ್ಬರು ಕೂಡ ಅದನ್ನ ಸಿಗ್ನೇಚರ್ ಮಾಡಬೇಕು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ವಾಟ್ಸಪ್ ಗ್ರೂಪ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇನ್ನೊಂದು ಸತಿ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೂಡ ಶೇರ್ ಮಾಡ್ತೀನಿ, ವಾಟ್ಸಪ್ ಗ್ರೂಪ್ ಕೂಡ ಶೇರ್ ಮಾಡ್ತೀನಿ. ಪ್ಲೀಸ್ ಎವ್ರಿ ಒನ್ ಪ್ಲೀಸ್ ಶೇರ್ ದ್ಯಾಟ್, ಪ್ಲೀಸ್ ಸೈನ್ ದ್ಯಾಟ್ ಪಿಟಿಷನ್. ಬಿಕಾಸ್ ಏನಾಗುತ್ತೆ, ತುಂಬ ಜನ ಸ್ಟೂಡೆಂಟ್ಸ್ಗೆ ಅವ್ರ ಕೆಲವೊಂದು ಜನ ಸ್ಟೂಡೆಂಟ್ಸ್ಗೆ ಗ್ರ್ಯಾಜುಯೇಷನ್ ಎಕ್ಸಾಮ್ ಆಗಿದೆ. ಸೊ ಅವ್ರು ಏನು ಹೇಳ್ತಾರೆ, ಕಮೆಂಟ್ ಸೆಕ್ಷನಲ್ಲಿ ನೋಡಿದೆ ನಾನು, ಒಂದು 2-3 ಸ್ಟೂಡೆಂಟ್ಸ್ ಹಂಗೆ ಹೇಳಿದರು, ಸರ್ ಪೋಸ್ಟ್ಪೋನ್ ಆಗಬಾರ್ದು, ಐ ಆಮ್ ಅಗೇನ್ಸ್ಟ್ ಅ ಪೋಸ್ಟ್ಪೋನ್ಮೆಂಟ್. ಫೈನ್, ಸೊ ನಿಮ್ಮ ವ್ಯೂ ಪಾಯಿಂಟ್ ಆಫ್ ಅದು ಕರೆಕ್ಟ್ ಇದೆ, ಬಟ್ ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್. ಬಟ್ ಏನಾಗುತ್ತೆ, ಇಟ್ ಶುಡ್ ಬಿ ಫೇರ್ ಟು ಎವ್ರಿ ಒನ್. ನಿಮ್ಮ ಗ್ರ್ಯಾಜುಯೇಷನ್ ಎಕ್ಸಾಮ್ ಮುಗಿದಿದೆ, ದಟ್ ಯು ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮ್. ಬಟ್ ಅದರ್ ಸ್ಟೂಡೆಂಟ್ಸ್ ಅವ್ರದ್ದು ಗ್ರ್ಯಾಜುಯೇಷನ್ ಎಕ್ಸಾಮ್ ಇನ್ನೂ ಮುಗಿದಿಲ್ಲ. ಸೊ ಅವ್ರು ಯಾವುದಕ್ಕೆ ಪ್ರಿಪೇರ್ ಆಗಬೇಕು? ಸಪೋಸ್ ಇನ್ ಕೇಸ್ ಅವ್ರಿಗೆ 20ನೇ ತಾರೀಕಿಗೆ ಎಕ್ಸಾಮ್ ಮುಗಿದು 2 ದಿನ ಟೈಮ್ ಸಿಕ್ಕರು ಫೈನ್. ಬಟ್ 22ನೇ ತಾರೀಕಿಗೆ PGCET ಎಕ್ಸಾಮ್, 21ನೇ ತಾರೀಕಿಗೆ 6th ಸೆಮಿಸ್ಟರ್ ಎಕ್ಸಾಮ್, ಅಗೇನ್ 23ರ್ಡ್ಗೆ 6th ಸೆಮಿಸ್ಟರ್ ಎಕ್ಸಾಮ್. ಸೊ ಅವರು ದೇ ಆರ್ ಇನ್ ದ ಪ್ಯಾನಿಕ್. ಯಾವ ಎಕ್ಸಾಮ್ ಪ್ರಿಪೇರ್ ಆಗಬೇಕು? ಅದು ಕೂಡ ಇನ್ಕಮ್ ಟ್ಯಾಕ್ಸು, ಅದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಥರ ಪೇಪರ್ಗಳಿದಾವೆ ಅವ್ರಿಗೆ. ಸೊ ಇಟ್ ಈಸ್ ಅನ್ಫೇರ್. ಎವ್ರಿ ಒನ್ ಶುಡ್ ಗೆಟ್ ದ ಫೇರ್ ಚಾನ್ಸಸ್. ಸೊ ಯಾರ್ಯಾರು 6th ಸೆಮಿಸ್ಟರ್ ಎಕ್ಸಾಮ್ ಮುಗಿದಿದೆ, ಇಟ್ ಈಸ್ ಅ ಗೋಲ್ಡನ್ ಡೇಸ್ ಫಾರ್ ಯು. ಸೊ ಇಲ್ಲಿ ಇಫ್ ಯು ಆರ್ ಗೋಯಿಂಗ್ ಟು ಗೆಟ್ 15 ಡೇಸ್ ಎಕ್ಸ್ಟ್ರಾ ಟೈಮ್, 15 ದಿವಸ ಎಕ್ಸ್ಟ್ರಾ ಟೈಮ್ ಸಿಗ್ತಾರೆ, ದಟ್ ಈಸ್ ಅ ಗೋಲ್ಡನ್ ಡೇಸ್. ರೈಟ್, ಯು ಕ್ಯಾನ್ ಪ್ರಿಪೇರ್ ವೆಲ್, ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಹಾಗಾಗಿ ಆಲ್ ಸ್ಟೂಡೆಂಟ್ ಕಮ್ಯುನಿಟಿ, ಲೆಟ್ಸ್ ಯುನೈಟ್ ಟುಗೆದರ್. ಯುನೈಟ್ ಆಗ್ರಿ ಪ್ರತಿಯೊಬ್ಬರು ಕೂಡ. ಇನ್ ಕೇಸ್ 6th ಸೆಮಿಸ್ಟರ್ ಎಕ್ಸಾಮ್ಗೆ ಕೂಡ ಪ್ಲೀಸ್ ಯುನೈಟ್ ವಿತ್ ಅದರ್ ಸ್ಟೂಡೆಂಟ್ಸ್. ಲೆಟ್ ದಿಸ್ ಕ್ಯಾಂಪೇನ್ ಬಿ ವಿಷಲ್ ಬ್ಲೋವರ್ ಆಗಲಿ. ಸೊ KAಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡುವ, ಡೆಫಿನೆಟ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರು ಪೋಸ್ಟ್ಪೋನ್ ಮಾಡ್ತಾರೆ. ಸೊ ನಾವು ಆಲ್ರೆಡಿ ಇವತ್ತು ಬೆಳಿಗ್ಗೆ ಅಥವಾ ಈಗ ಮಧ್ಯಾಹ್ನ ಮಾತಾಡಿದೆ KA ಕಸ್ಟಮರ್ ರಿಪ್ರೆಸೆಂಟೇಟಿವ್ ಜೊತೆಗೆ. ಅವ್ರು ಹೇಳಿರೋ ಒಂದು ಆಡಿಯೋನ ಕೇಳಿಸ್ತೀನಿ, ಪ್ಲೀಸ್ ಅದನ್ನ ಕೇಳಿಸ್ಕೊಡ್ರಿ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್, PGCET MBA ಮತ್ತು MCA ಎಕ್ಸಾಮ್ಸ್ ಏನಾದ್ರು ಅಪ್ಡೇಟ್ ಇದೆ ಸರ್ ಇವಾಗ? ಪೋಸ್ಟ್ಪೋನ್ ಏನಾದ್ರು? ಸರ್ ಇಲ್ಲ, ಡೇಟ್ ಅನೌನ್ಸ್ ಮಾಡಿದೀವಲ್ಲ. ಬಟ್ ತುಂಬ ಜನ ನಮ್ಮ ಸ್ಟೂಡೆಂಟ್ಸ್, ಒಂದು 3,000-4,000 ಜನ ಇದ್ದಾರೆ, ಮೇಲ್ ಮಾಡ್ತಿದ್ದಾರೆ ದಟ್ ಅವ್ರದ್ದು ಗ್ರಾಜುಯೇಷನ್ ಎಕ್ಸಾಮೇ ಅವತ್ತು ಹಿಂದಿನ ದಿನ ಮತ್ತೆ ಮುಂದಿನ ದಿನ ಎಕ್ಸಾಮ್ ಇದೆ. ಓಕೆ. ಸೊ ಹಾಗಾಗಿ ಅವ್ರಿಗೆ PGCET ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಬಿಕಾಸ್ ಏನಾಗುತ್ತೆ, ಹಿಂದಿನ ದಿನ ಒಂದು ಗುಲ್ಬರ್ಗದಲ್ಲಿ ಎಕ್ಸಾಮ್ ಇದೆ. ನಾವು ಪೋಸ್ಟ್ಪೋನ್ ಮಾಡಂಗಿದೆ, ನಾವು ವೆಬ್ಸೈಟ್ ಅಲ್ಲೇ ಅನೌನ್ಸ್ ಮಾಡ್ತೀವಿ ಸರ್ ಪೋಸ್ಟ್ಪೋನ್ ಆಗುತ್ತೆ ಅಂತ. ಅದು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಬಿಕಾಸ್ ಏನಾಗುತ್ತೆ, ಇವಾಗ 6th ಸೆಮಿಸ್ಟರ್ ಓಕೆ ಪ್ರಿಪೇರ್ ಮಾಡೋಕ್ಕೂ ಆಗ್ತಿಲ್ಲ, PGCET ಬರೀಬೇಕಾ ಅದಾಗಬೇಕಾ ಯಾವುದು ಗೊತ್ತಾಗ್ತಿಲ್ಲ, ತುಂಬ ಕನ್ಫ್ಯೂಷನ್ ಇದ್ದಾರೆ. ಸೊ ಹಾಗಾಗಿ ನಾವು ಒಂದು ಪೆಟಿಷನ್ ಕೂಡ ರೆಡಿ ಮಾಡಿ ಸ್ಟೂಡೆಂಟ್ಸ್ ಸಿಗ್ನೇಚರ್ ಮಾಡಿಸಿ KAಗೆ ಸಬ್ಮಿಟ್ ಮಾಡ್ತಿದ್ದೀವಿ. ಆದರೆ ಸ್ವಲ್ಪ ಏನನ್ನೋದು ಅಪ್ಡೇಟ್ನು ಬರ್ತಿಲ್ಲ, ಏನೂ ಆಗ್ತಿಲ್ವಲ್ಲ. ಸೊ ಅದೇ ಸರ್, ಇವಾಗ ನಾವು ಬೈ ಚಾನ್ಸ್ ನಾವು KA ಅವರು ಪೋಸ್ಟ್ಪೋನ್ ಮಾಡಂಗಿದೆ, ನಾವು ವೆಬ್ಸೈಟ್ ಅಲ್ಲೇ ಅನೌನ್ಸ್ ಮಾಡ್ತೀವಿ ಸರ್ ಪೋಸ್ಟ್ಪೋನ್ ಆಗುತ್ತೆ ಎಕ್ಸಾಮು ಅಂತ. ಎಲ್ಲಿವರೆಗೂ ಅಪ್ಡೇಟ್ ಸಿಗ್ಬೋದು ಸರ್ ಅದು? ಸರ್ ನೋಡಿ ಸರ್, 22 ಎಕ್ಸಾಮ್ ಅನೌನ್ಸ್ ಮಾಡಿದೀವಿ. ಪೋಸ್ಟ್ಪೋನ್ ಏನಾಗಿಲ್ಲ, ವೆಬ್ಸೈಟ್ ಅಲ್ಲಿ ಕೊಡ್ತೀವಿ ಸರ್ ನಾವು. ಏನ್ ಚಾನ್ಸಸ್ ಇದೆ ಸರ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್? ಅದು ಗೊತ್ತಿಲ್ಲ ಸರ್, ಯಾಕಂದ್ರೆ ಇಲ್ಲಿ ಬಂದು ಮಾತಾಡ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ನಮ್ಗೆ ಮೈನ್ ಎಕ್ಸಾಮ್ ಅವತ್ತಿಂದ ಮುಂದೆ ಇದೆ, ದಯವಿಟ್ಟು ನಮ್ಗೆ ಪರ್ಮಿಷನ್ ಕೊಡಿ ಅಂತ ನಮ್ PRO ಇದ್ದಾರೆ. ಅವ್ರ ಬಂದು ಕೇಳ್ಕೊಂಡು ಅವ್ರು ಮಾಡೋ ಚಾನ್ಸಸ್ ಇರುತ್ತೆ ಸರ್. PRO ಅಂದ್ರೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಸರ್. ಓಕೆ ಸರ್, ಅವ್ರ ನಂಬರ್ ಏನಾದ್ರು ಸಿಗುತ್ತೆ ನನಗೆ? ಸರ್ ನಂಬರ್ ಇಲ್ಲ ಸರ್, ನೀವು PRO ಭೇಟಿ ಮಾಡ್ತಾನೆ ಡೈರೆಕ್ಟ್ ನೀವು ಮಲೇಶು ಮೈನಿಂಗ್ ಜೊತೆ ಬಂದು ಭೇಟಿ ಆಗ್ಬೇಕು ಸರ್. ಓಕೆ, ಅಲ್ಲಿ ಬಂದ್ರೆ ಅಲೋ ಮಾಡ್ತೀರಾ? ಹೌದು ಸರ್, ಅಲೋ ಇದೆ. ಅವರು 10 to 5 ಮಾರ್ನಿಂಗ್ 10 o'clock ಇಂದ ಈವ್ನಿಂಗ್ 5 o'clock ವರೆಗೆ ಬರಬೇಕು ಸರ್. 3,000 ಜನ ಸ್ಟೂಡೆಂಟ್ಸ್ ಪೆಟಿಷನ್ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದೀವಿ. ಸೊ ನಾಳೆ ತಗೊಂಬಂದು ಯಾರೋ ಒಬ್ಬ ಸ್ಟೂಡೆಂಟ್ಸ್ ನ ಕಳಿಸಿ ಸರ್, ಇದಾಗುತ್ತೆ. ಹೌದಾ ಸರ್? ನಾಳೆ ಬೆಳಿಗ್ಗೆ ಕಳಿಸ್ಕೊಡ್ತೀನಿ, ಸ್ವಲ್ಪ ಅದನ್ನು ಕನ್ಫರ್ಮ್ ಕೊಡಿ ಸರ್. ಓಕೆ ಸರ್. ಬಿಕಾಸ್ ಏನಾಗುತ್ತೆ, ಒಂದು 10,000 ಜನ ಸ್ಟೂಡೆಂಟ್ಸ್ಗೆ ಎಕ್ಸಾಮೇ ಬರೆಯೋಕ್ಕಾಗಲ್ಲ.
ವೆರಿ ಡಿಫಿಕಲ್ಟ್. ಬಿಕಾಸ್ ಏನಾಗುತ್ತೆ 22ನೇ ತಾರೀಕು ಎಕ್ಸಾಮ್ ಇದೆ, 21ನೇ ತಾರೀಕಿವರೆಗೆ ಗುಲ್ಬರ್ಗದಲ್ಲಿ ಎಕ್ಸಾಮ್ ಇದ್ರೆ ಬೆಂಗಳೂರಲ್ಲಿ ಬಂದು ಬರೀಬೇಕಾಗುತ್ತೆ. ಸೆಂಟ್ರಲ್ ಸೊ ನಾಳೆ ಕಳಿಸ್ಕೊಡ್ತೀನಿ. ಕಳಿಸಿ ಸರ್, ಕಳಿಸಿ. See guys, can you hear like this? So that is the problem. So he is so nice enough. ತುಂಬ ಚೆನ್ನಾಗಿ ಮಾತಾಡಿದ್ರು, ಏನು ಪ್ರಾಬ್ಲಮ್ ಇದೆ ಅಂತ ಕ್ಲಿಯರಾಗಿ ಕೇಳಿಸ್ಕೊಂಡ್ರು. ಸೊ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ನಾಳೆ ನಾವು ಧ್ರುವಿಕಾ ಅಕಾಡೆಮಿ ವತಿಯಿಂದ ನನ್ನ ಸ್ಟೂಡೆಂಟ್ ಕೂಡ ಹೋಗ್ತಿದ್ದಾರೆ. ಸೊ ನಾನು ಏನು ರಿಕ್ವೆಸ್ಟ್ ಮಾಡೋದು, ಪ್ರತಿಯೊಬ್ಬರು ಕೂಡ ಯುನೈಟ್ ಆಗಿಬಿಟ್ಟು ಇದನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಇದಾಗುತ್ತೆ. ಬಿಕಾಸ್ ಐ ರಿಯಲಿ ವಾಂಟ್ ದ ಎಕ್ಸಾಮ್ ಶುಡ್ ಗೆಟ್ ಪೋಸ್ಟ್ಪೋನ್. ಬಿಕಾಸ್ ಪ್ರತಿಯೊಬ್ಬರು ಕೂಡ ಫೇರ್ ಚಾನ್ಸ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಆ ಒಂದು ಪಿಟಿಷನ್ ಲಿಂಕ್ನ ಮತ್ತೆ ಹಾಕ್ತಿದ್ದೀನಿ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ. ಸೊ ಅದಕ್ಕೆ ಏನೋ ಲೈಕ್ ಇದನ್ನು ಮಾಡಿ ಸಿಗ್ನೇಚರ್ ಮಾಡಿ ವಾಟ್ಸಪ್ ಗ್ರೂಪಲ್ಲಿ ಮತ್ತೆ ಶೇರ್ ಮಾಡಿರ್ತೀನಿ. ವಾಟ್ಸಪ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿರಿ. ಸೊ ಲೆಟ್ ಇಟ್ ಹ್ಯಾಪನ್. ಸೊ ಇದಾಗಲಿ, ಪೋಸ್ಟ್ಪೋನ್ ಮಾಡಾಗಲಿ. ಒಂದು 15 ದಿವಸ 20 ದಿವಸ ಮುಂದೆ ಹೋದರೆ ಏನು ದೇಶ ಮುಳುಗಿ ಹೋಗಲ್ಲ. ಸೊ ಆರಾಮಾಗಿ ಮತ್ತೆ ಅವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ರಿಸಲ್ಟ್ನ ಕೊಡ್ಬೋದು. ಇಟ್ ಈಸ್ ನಾಟ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸೊ ಇಟ್ ಈಸ್ ವೆರಿ ಈಸಿ. ಲೆಟ್ ಪೋಸ್ಟ್ಪೋನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಲೆಟ್ ಇಟ್ ಹ್ಯಾಪನ್. ಸೊ ಅದಕ್ಕೆ ಎಲ್ಲರೂ ಸ್ವಲ್ಪ ಯುನೈಟ್ ಆಗಿಬಿಟ್ಟು ಲೆಟ್ ಅಸ್ ರಿಕ್ವೆಸ್ಟ್ ದ KU ಆಲ್ಸೋ, ರೈಟ್. ಸೊ ಇವತ್ತು ಸಂಜೆ 7:30 ಅಥವಾ 8 ಗಂಟೆ, ಲಾಸ್ಟ್ ಮ್ಯಾಕ್ಸಿಮಮ್ 8 ಗಂಟೆ. ಬಿಕಾಸ್ ಅದಾದಮೇಲೆ ಪ್ರಿಂಟ್ಔಟ್ ತೆಗಿಬೇಕು. ದಟ್ ವಿ ನೀಡ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಇನ್ ದ್ಯಾಟ್ ಪಿಟಿಷನ್. ಹಾಗಾಗಿ ಸ್ವಲ್ಪ 8 ಗಂಟೆ ಒಳಗಾಗಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿ ಮಿನಿಮಮ್ 10,000 ಸ್ಟೂಡೆಂಟ್ಸು ಇದಕ್ಕೆ ಪಿಟಿಷನ್ಗೆ ಸಿಗ್ನೇಚರ್ ಮಾಡಿದ್ರೆ ಡೆಫಿನೆಟ್ಲಿ 200% ಎಕ್ಸಾಮ್ ಪೋಸ್ಟ್ಪೋನ್ ಆಗುವಂಥದ್ದು 100% ಆಗುತ್ತೆ. ಐ ಜಸ್ಟ್ ವಾಂಟ್ 10,000 ಸಿಗ್ನೇಚರ್ ಫಾರ್ ದಿಸ್. ಅದಕ್ಕೋಸ್ಕರ ಎಲ್ಲ ಗ್ರೂಪಿಗೂ ಶೇರ್ ಮಾಡಿರಿ, ಎಷ್ಟಾಗುತ್ತೋ ಅಷ್ಟು ಎಲ್ಲ ಗ್ರೂಪಿಗೆ ಶೇರ್ ಮಾಡಿರಿ, ಎಲ್ಲರೂ ಸಿಗ್ನೇಚರ್ ಮಾಡಿ. ಸೊ ಲೆಟ್ ಇಟ್ ಹ್ಯಾಪನ್, ರೈಟ್, ಫೈನ್. ಸೊ ನಮ್ಮ ಕಡೆಯಿಂದ ಧ್ರುವಿಕಾ ಅಕಾಡೆಮಿ ವತಿಯಿಂದ ಏನೇನು ಸಪೋರ್ಟ್ ಬೇಕು ಎಲ್ಲನೂ ಕೂಡ ಮಾಡ್ತೀವಿ. ಸೊ ವಿಲ್ ಬಿ ದೇರ್. ಸೊ ವಿಲ್ ಸಿ ಹಿಂಗೆ ಆತ ನೋಡುವ. ಜೊತೆಗೆ ಪ್ರಿಪರೇಷನ್ ಕಂಟಿನ್ಯೂ ಆಗಿರಲಿ, ರೈಟ್. 6th ಸೆಮಿಸ್ಟರ್ ಎಕ್ಸಾಮ್ ಜೊತೆಗೆ PGCET ಪ್ರಿಪರೇಷನ್ ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ರಿ, ನೋಡುವ ಏನಾಗುತ್ತೆ ಅಂತ, ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಫೋರ್ ಎಂಡಿಂಗ್ ದ ವಿಡಿಯೋ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್ ಯು, ಸ್ಟಿಲ್ ಇಗ್ನೈಟ್ ಬ್ಯಾಚ್ ಈಸ್ ಆನ್. ಇನ್ನೂ ಕೂಡ ಇಗ್ನೈಟ್ MBA MCA ಬ್ಯಾಚ್ ಕೋರ್ಸ್ ಇನ್ನೂ ಕೂಡ ಆನ್ ಆಗಿದೆ. ಯಾರಾದರೂ ಲೈವ್ ಕ್ಲಾಸು, ರೆಕಾರ್ಡಿಂಗ್ ಕ್ಲಾಸಸ್ಸು, ಟೆಸ್ಟ್ ಸೀರೀಸು, ಆಮೇಲೆ ಸ್ಟಡಿ ಮೆಟೀರಿಯಲ್ ಬೇಕು. ಸೊ ಎಲ್ಲ ಒಂದೇ ಬಂಚ್ ಮಾಡಿಬಿಟ್ಟು ಇಗ್ನೈಟ್ ಬ್ಯಾಚ್ ಅಂತ ಮಾಡಿದ್ದೀವಿ. ಯಾರ್ಯಾರಿಗೆ ಬೇಕು ಆದಷ್ಟು ಬೇಗ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಜೊತೆಗೆ 6361949484 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್, ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ನೆಕ್ಸ್ಟು ಮತ್ತೆ ಹೊಸ ಅಪ್ಡೇಟ್ ಬಂದರೆ ಡೆಫಿನೆಟ್ಲಿ ಬಂದು ಮೀಟ್ ಆಗ್ತೀನಿ ನಾನು. ಸೊ ಇನ್ನೊಂದು ಸತಿ ಹೇಳ್ತೀನಿ, ಇವತ್ತು ರಾತ್ರಿ 8 ಗಂಟೆ ಅಷ್ಟರಲ್ಲಿ ಆ ಪಿಟಿಷನ್ ಸಿಗ್ನೇಚರ್ನ ಮಾಡಿ, ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್ ಎವ್ರಿವನ್. ಬಾಯ್, ಟೇಕ್ ಕೇರ್.